ಮೋಹಕ ತಾರೆ ರಮ್ಯಾಗೆ ಟಾಂಗ್ ಕೊಟ್ರ ರಕ್ಷಿತಾ ಪ್ರೇಮ್ ಎನ್ನುವಂತ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ನಟ ದರ್ಶನ್ ಪರ ಬ್ಯಾಟ್ ಬೀಸಿದ ಗೆಳತಿ ರಕ್ಷಿತಾ ಪ್ರೇಮ್. ಜನರ ಮಾನಸಿಕ ಆರೋಗ್ಯ ನೋಡೋಕೆ ಸಾಧ್ಯ ಆಗ್ತಾ ಇಲ್ಲ, ದಯಿಂದ ಇರಿ ಅಂತೇಳಿ ಡಿ ಬಾಸ್ ಫ್ಯಾನ್ಸ್ಗೆ ರಕ್ಷಿತಾ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ಪರ ಫ್ಯಾನ್ಸ್ಗೆ ಕಿವಿ ಮಾತು ಹೇಳಿದ್ರ ರಕ್ಷಿತಾ ಎನ್ನುವಂತ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಇಲ್ಲಿ ಜಟಾಪಟಿ ಯಾಕೆ ಆಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ನಟಿ ರಮ್ಯಾ ಅವರು ಒಂದು ಪೋಸ್ಟನ್ನು ಹಂಚಿಕೊಂಡಿದ್ರು ಅವರ ವೈಯಕ್ತಿಕ ಖಾತೆಯಲ್ಲಿ. ನಟ ದರ್ಶನ್ ಫ್ಯಾನ್ಸ್ಗೂ ಹಾಗೆಯೇ ರೇಣುಕಾ ಸ್ವಾಮಿ ಮೆಸೇಜ್ಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತೇಳಿ ರಮ್ಯಾ ಅವರು ಹೇಳ್ಕೊಂಡಿದ್ರು. ಇದಕ್ಕೆ ಸಾಕ್ಷಿ ಎನ್ನುವಂತೆ ಒಂದಷ್ಟು ಸ್ಕ್ರೀನ್ಶಾಟ್ಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ರು. ಹಾಗೆಯೇ ರಮ್ಯಾ ಅವರಿಗೆ ಬಂದಂಥ ಅಶ್ಲೀಲ ಮೆಸೇಜ್ಗಳು, ಯಾವ ರೀತಿಯಾಗಿ ಮೆಸೇಜನ್ನು ಅವರಿಗೆ ಕೆಲವೊಂದಿಷ್ಟು ವ್ಯಕ್ತಿಗಳು ಮಾಡ್ತಾ ಇದ್ರು, ಅದೆಲ್ಲವನ್ನು ಕೂಡ ರಮ್ಯಾ ತಮ್ಮ ಖಾತೆಯಲ್ಲಿ ಹಂಚಿಕೊಂಡಿದ್ರು. ಅದಕ್ಕೆ ಸಂಬಂಧಿಸಿದಂಥ ಸ್ಕ್ರೀನ್ಶಾಟ್ಗಳು. ಈ ಸಂದರ್ಭದಲ್ಲಿ ದರ್ಶನ್ ಅವರ ಹೆಸರನ್ನು ಉಲ್ಲೇಖ ಮಾಡಿದಂಥ ಕಾರಣಕ್ಕಾಗಿ ಇಲ್ಲಿ ರಮ್ಯಾ ಅವರಿಗೆ ಟಾಂಗ್ ಕೊಡುವಂಥ ಕೆಲಸವನ್ನು ರಕ್ಷಿತಾ ಪ್ರೇಮ್ ಮಾಡಿದ್ರಾ ಸದ್ಯಕ್ಕಿರುವಂಥ ಪ್ರಶ್ನೆ. ನಟ ದರ್ಶನ್ ಪರವಾಗಿ ಬ್ಯಾಟನ್ನು ಬೀಸುವಂಥ ಕೆಲಸ ಅಂತ ಹೇಳಿದ್ರೆ ಅವರ ಪರವಾಗಿ ನಿಲ್ಲುವಂಥ ಕೆಲಸವನ್ನು ರಕ್ಷಿತಾ ಪ್ರೇಮ್ ಮಾಡ್ತಾ ಇದ್ದಾರೆ. ಜನರ ಮಾನಸಿಕ ಆರೋಗ್ಯ ನೋಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂಥ ಟೀಕೆ ವ್ಯಕ್ತವಾಗಿದೆ. ಇಲ್ಲಿ ದಯಿಂದ ಇರಿ ಅಂತೇಳಿ ದರ್ಶನ್ ಅಭಿಮಾನಿಗಳಿಗೆ ರಕ್ಷಿತಾ ಪೋಸ್ಟನ್ನು ಮಾಡಿದ್ದಾರೆ. ದರ್ಶನ್ ಪರ ಫ್ಯಾನ್ಸ್ಗೆ ಕಿವಿ ಮಾತನ್ನು ಇಲ್ಲಿ ರಕ್ಷಿತಾ ಹೇಳಿದ್ರಾ ಎನ್ನುವಂಥದ್ದಾಗೂ ಕೂಡ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಪೋಸ್ಟನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಹಾಗೆಯೇ ಮೊದಲು ಬುದ್ಧನ ಚಿತ್ರವನ್ನು ನೋಡ್ತಾ ಇದ್ದೀರಾ, ಇದು ವಿಜಯಲಕ್ಷ್ಮಿ ಅವರು ಮಾಡಿರುವಂಥ ಪೋಸ್ಟ್. ಇನ್ನೊಂದು ಕಡೆಯಲ್ಲಿ ರಮ್ಯಾ ಅವರ ವಿಚಾರ ನಾನು ಆಗಲೇ ಹೇಳ್ತಾ ಇದ್ದೆ. ಕೊನೆಯದಾಗಿ ರಕ್ಷಿತಾ ಪ್ರೇಮ್ ಏನು ಹೇಳಿದ್ದಾರೆ ಅದನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ನಾನು ನಿಜವಾಗೂ ಏನೋ ವೈರಲ್ ಆಗ್ತಾ ಇರೋದನ್ನು ನೋಡೋಕ್ಕೆ ಬಯಸ್ತೇನೆ ಅಂತ ನಿಮಗೆ ತಿಳಿದಿದೆಯಾ? ದರ್ಶನ್ ಪರವಾಗಿ ಅವರ ಅಭಿಮಾನಿಗಳಿಗೆ ಕಿವಿ ಮಾತನ್ನು ರಕ್ಷಿತಾ ಹೇಳಿದ್ರಾ ಸದ್ಯಕ್ಕಿರುವಂಥ ಪ್ರಶ್ನೆ. ಹಾಗೆಯೇ ದರ್ಶನ್ ಫ್ಯಾನ್ ಪೇಜ್ನಲ್ಲಿ ರಕ್ಷಿತಾ ಪೋಸ್ಟ್ ಕೂಡ ಈಗ ವೈರಲ್ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ರಕ್ಷಿತಾ ಅವರ ಸಂದೇಶ ಇಲ್ಲ ಅಂಥೇಳಿ ದರ್ಶನ್ ಅಭಿಮಾನಿಗಳು ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ.